ಪರಿಸರ ಅಂತ ಹೇಳಿದ್ರೆ ಗಿಡ ಮರ, ಬೆಟ್ಟ ಗುಡ್ಡ, ನದಿ, ಕಾಲುವೆ, ಅರಣ್ಯ ಪ್ರದೇಶಗಳು. ಅಂದ್ರೆ ಅರಣ್ಯ ಪ್ರದೇಶ ಅಂತ ಹೇಳಿದ್ರೆ ಗಿಡ ಮರ. ಪ್ರಕೃತಿಯ ಸೊಬಗನ್ನು ಹೆಚ್ಚಿಸ್ತಕ್ಕಂಥದ್ದು ಗಿಡ ಮರಗಳು. ಗಿಡ ಮರಗಳು ಕೇವಲ ಪ್ರಕೃತಿಯ ಸೊಬಗನ್ನ ಹೆಚ್ಚಿಸೋದಲ್ಲ, ಪರಿಸರವನ್ನ ಸಂರಕ್ಷಣೆ ಮಾಡ್ತವೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಭೂಮಿಯಲ್ಲಿ ಅತಿ ಹೆಚ್ಚು ಮಳೆ ಬೀಳೋದಕ್ಕೆ ಕಾರಣ ಆಗೋದು ಮರಗಳಿಂದ. ಅರಣ್ಯಗಳನ್ನ ನಾಶ ಮಾಡಿ ಈಗಾಗಲೇ ಜಗತ್ತಿನ 50%ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯ ನಾಶವಾಗಿರೋದ್ರಿಂದ ಅಕಾಲಿಕ ಮಳೆ ಮತ್ತು ವಾಡಿಕೆಗಿಂತ ಅತಿ ಕಡಿಮೆ ಮಳೆ ಬೀಳ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಮನ್ನೆಲ್ಲ ಕೂರಿಸ್ಕೊಂಡು ನಾವು ಯಾತಕ್ಕೋಸ್ಕರ ಈ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅಕ್ಕಿ ಪಕ್ಷಿಗಳು ಹಣ್ಣುಗಳನ್ನ ತಿಂದು ಬೀಜಗಳನ್ನ ಹೊಟ್ಟೆಗೆ ಇಟ್ಕೊಂಡು ಹಾರ್ಕೊಂಡು ಮತ್ತೊಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಅಲ್ಲಿ ಅವೇನ್ ಮಾಡ್ತವೆ, ಇಕ್ಕೆಯನ್ನ ಹಾಕ್ತವೆ. ಇಕ್ಕೆ ಮಲ ವಿಸರ್ಜನೆ ಮಾಡ್ತವೆ. ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ಅದರಲ್ಲಿರ್ತಕ್ಕಂಥ ಬೀಜಗಳು ಏನ್ ಮಾಡ್ತವೆ, ಭೂಮಿ ಒಳಗಡೆ ಬಿದ್ದು ಅಲ್ಲೇ ಮತ್ತೆ ಅದು ಮೊಳಕೆ ಹೊಡೆದು ಗಿಡ ಆಗುತ್ತೆ. ಹಾಗೆ ಪ್ರತಿಯೊಬ್ಬರು ಒಂದೊಂದು ಗಿಡವನ್ನ ಬೆಳೆಸೋದ್ರ ಮುಖಾಂತರ ಹಳ್ಳಿಗೊಂದು ಅರಣ್ಯವನ್ನ ಬೆಳೆಸಿ ಅಂತ ಹೇಳಿ ಪರಿಸರಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯತೆಯನ್ನ ಬೇಕು, ಪ್ರಕೃತಿಯನ್ನು ಉಳಿಸಬೇಕು. ಪ್ಲಾಸ್ಟಿಕ್ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಬೇಕು. ಹಣ್ಣು ತರಕಾರಿಗಳನ್ನ ಹೆಚ್ಚು ಸೇವನೆ ಮಾಡೋದ್ರ ಮುಖಾಂತರ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆ ಮೂಲಕ ಹಣ್ಣು ತರಕಾರಿ ಹೆಚ್ಚು ತಿನ್ನೋದ್ರಿಂದ ಏನಾಗುತ್ತೆ, ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಆಯಸ್ಸು ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ಶರೀರ ಕೂಡ ಗಟ್ಟಿ ಆಗುತ್ತೆ. ಅರಣ್ಯಗಳನ್ನ ಅಂದ್ರೆ ಗಿಡಗಳನ್ನ ಬೆಳೆಸಬೇಕು. ಪ್ಲಾಸ್ಟಿಕ್ ವಸ್ತುಗಳನ್ನ ಆದಷ್ಟು ನಾವು ತ್ಯಜಿಸಬೇಕು. ಪರಿಸರದ ಜೊತೆಗೆ ನಮ್ಮ ಜೀವನವನ್ನ ಸಾಗಿಸೋದ್ರ ಮೂಲಕ ಹೆಚ್ಚು ಗಿಡಗಳನ್ನ ಬೆಳೆಸಿ ಮಳೆಯ ಪ್ರಮಾಣ ವಾತಾವರಣದಲ್ಲಿ ಹೆಚ್ಚಾಗಿ ಅಧಿಕವಾಗಿ ಮಳೆ ಬೀಳೋದಕ್ಕೆ ನಾವೆಲ್ಲ ಕಾರಣೀಭೂತರಾಗೋದ್ರ ಮುಖಾಂತರ ಪ್ರತಿಯೊಬ್ಬರು ಗಿಡ ಮರಗಳನ್ನ ಬೆಳೆಸೋಣ ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರನ್ನು ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರೀನ್ ಹೌಸ್ ಎಫೆಕ್ಟ್ ಅಂತಂದ್ರೆ ಬೆಳಿಗಿನ ಟೈಮು ಸೂರ್ಯನ ಕಿರಣಗಳು ಭೂಮಿಗೆ ತಲುಪ್ತವೆ, ನೈಟ್ ಟೈಮು ವಾಪಸ್ ಹೋಗ್ಬೇಕು ವಾತಾವರಣಕ್ಕೆ. ಆದ್ರೆ ನಾವು ಬಿಟ್ಟಂತ ಕಾರ್ಬನ್ ಡೈಆಕ್ಸೈಡ್, ಇಂಡಸ್ಟ್ರಿ ಬಿಟ್ಟಂತ ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಏನ್ ಮಾಡ್ತವೆ, ಕಾರ್ಬನ್ ಡೈಆಕ್ಸೈಡ್ ಥಿಕ್ ಲೇಯರ್ ನ ಫಾರ್ಮೇಶನ್ ಮಾಡ್ತವೆ. ಇದು ಯಾವಾಗ ವಾಪಸ್ ಹೋಗೋದಿಲ್ವೋ ಭೂಮಿಯ ತಾಪಮಾನ ಜಾಸ್ತಿ ಆಗುತ್ತೆ. ಭೂಮಿಯ ತಾಪಮಾನ ಜಾಸ್ತಿ ಆಗುತ್ತೆ, ಭೂಮಿಯಲ್ಲಿರ್ತಕ್ಕಂಥ ನೀರು ಆವಿಯಾಗಿ ಹೋಗುತ್ತೆ. ನೀರು ಆವಿಯಾಗೋದಾಗ ಗಿಡ ಮರಗಳಿಗೆ ನೀರು ಸಿಗೋದಿಲ್ಲ. ಯಾವಾಗ ಗಿಡ ಮರಗಳಿಗೆ ನೀರು ಸಿಗೋದಿಲ್ಲ, ಗಿಡಗಳೆಲ್ಲ ಸತ್ತೋಗ್ತವೆ. ಗಿಡಗಳು ಸತ್ತೋದ್ರೆ ನಮಗೆ ಆಕ್ಸಿಜನ್ ಸಿಗೋದಿಲ್ಲ. ಇಫ್ ವಿ ಡೋಂಟ್ ಗೆಟ್ ಆಕ್ಸಿಜನ್ ವಿ ವಿಲ್ ಆಲ್ಸೋ ಡೈ. Therefore, my dear student, this is the day in which you should take the oath that you are going to plant at least one plant in your life. And ಗಿಡ ಮರಗಳಿಂದ ಅಂದ್ರೆ ಜೀವ ಸಂಕುಲಗಳು ಬೆಳೀತವೆ. ಇದನ್ನ ನಮ್ಮ ಪರಿಸರ ಪ್ರೇಮಿ ಮಂಜಣ್ಣ ಅವರು ಮಾಡ್ತಾ ಇದ್ದಾರೆ. ಈ ಗಿಡ ಮರಗಳು ಏನಾಗುತ್ತೆ, ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ. ಈ ಪಕ್ಷಿಗಳು ಬಂದು ಇಲ್ಲಿ ಗೂಡು ಕಟ್ಟಿ ಇಲ್ಲಿ ಮೊಟ್ಟೆ ಇಡ್ತವೆ. ಮೊಟ್ಟೆ ಮರಿಯಾಗುತ್ತೆ, ಅದು ಪಕ್ಷಿ ಆಗುತ್ತೆ. ಈ ಪಕ್ಷಿಗಳು ಏನ್ ಮಾಡ್ತವೆ, ಎಲ್ಲಂದ್ರಲ್ಲಿ ಹಣ್ಣು ತಿಂದು ಎಲ್ಲೋ ಒಂದ್ ಕಡೆ ಬೀಜವನ್ನು ಹಾಕ್ತವೆ. ಈ ಬೀಜದಿಂದ ಅಲ್ಲೊಂದು ಗಿಡ ಹುಟ್ಟುತ್ತೆ. ಹೀಗೆ ಗಿಡ ಮರಗಳು ಹುಟ್ಟೋದ್ರಿಂದ ಏನಾಗುತ್ತೆ, ನಮ್ಮ ಪರಿಸರದಲ್ಲಿರ್ತಕ್ಕಂಥ ಕೆಟ್ಟ ಗಾಳಿ, ವಾತಾವರಣದಲ್ಲಿರ್ತಕ್ಕಂಥ ಕಲ್ಮಶಗಳನ್ನ ಈ ಗಿಡಗಳು ತಗೊಂಡ್ಬಿಟ್ಟು ನಮಗೆ ಶುದ್ಧವಾದ ಗಾಳಿ ನೀಡುತ್ತವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನಾವು ಇವತ್ತು ಪರಿಸರ ದಿನವನ್ನು ಏನಕ್ಕೆ ಮಾಡ್ತೀವಿ ಅಂತಂದ್ರೆ, ಹೆಚ್ಚು ಗಿಡ ಮರಗಳನ್ನು ಬೆಳೆಸೋದ್ರಿಂದ, ಪ್ರಾಣಿ ಸಂಕುಲಗಳನ್ನು ಹೆಚ್ಚು ಮಾಡೋದ್ರಿಂದ ನಾವು ಸಂತೋಷವಾಗಿ ಸೌಖ್ಯವಾಗಿ ಇರಬಹುದು. ಈ ಒಂದು ನಮ್ಗೆ ಉಸಿರಾಡಕ್ಕೆ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ. ಜೊತೆಗೆ ಮಣ್ಣಿನ ಸವಕಳಿ, ಈ ಸಾಯಿಲ್ ಎರೋಷನ್ ಅಂತ ಇರ್ತಲ್ಲ, ಅದನ್ನ ಒಂದು ಪ್ಲಾಂಟು ತಡೆಯೋ ಶಕ್ತಿ ಇದೆ. 1 ಇಂಚು ಮಣ್ಣು ಭೂಮಿ ಮೇಲೆ 1 ಇಂಚು ಮಣ್ಣು ಹಾಕ್ಬೇಕಾದ್ರೆ 1 ಇಂಚು ಮಣ್ಣು ಫಾರ್ಮೇಷನ್ ಆಗಕ್ಕೆ ಸುಮಾರು 600 ವರ್ಷ ಬೇಕಾಗುತ್ತೆ. ಗೊತ್ತಾಯ್ತಾ? ಅದನ್ನ ಸವಕಳಿನ ಸಾಯಿಲ್ ಎರೋಷನ್ನ ಈ ಪ್ಲಾಂಟ್ ತಡೀತದೆ. ಆಮೇಲೆ ನಮಗೆ ನೆರಳು ಕೊಡುತ್ತೆ, ನಮಗೆ ಆಹಾರ ಕೊಡುತ್ತೆ, ಅಕ್ಕಿ ಪಕ್ಷಿಗಳಿಗೆ ಗೂಡನ್ನು ಕಟ್ಟೋಕ್ಕೆ ಸಹಾಯ ಮಾಡುತ್ತೆ, ವಾತಾವರಣ ತಂಪಾಗಿ ಇಡಿಸುತ್ತೆ. ನಾವು ಈ ಹೆಚ್ಚು ಗಿಡಗಳನ್ನ ಬೆಳೆಸಬೇಕು. ಇವಾಗಲೇ ಜಾಗತಿಕ ತಾಪಮಾನ ಜಾಸ್ತಿ ಆಗಿದೆ. ನಾವು ಬೇಸಿಗೆಯಲ್ಲಿ ಮಳೆಯಲ್ಲಿ ಇರೋಕ್ಕೆ ಆಗಲ್ಲ.
ಅದರಿಂದ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ನೀವು ನಿಮಗೆ ಪರಿಸರದ ಬಗ್ಗೆ ನೀವು ಜಾಸ್ತಿ ಕಾಳಜಿ ವಹಿಸ್ಬೇಕು. ಇವಾಗಲಿಂದ ನೀವು ಕಾಳಜಿ ವಹಿಸಲಿಲ್ಲ ಅಂದರೆ ಮುಂದೊಂದು ದಿವಸ ನಾವು ಆಕ್ಸಿಜನ್ ಟ್ಯಾಂಕ್ನ ಹಿಂಗಡೆ ಹೊತ್ಕೊಂಡು ನಾವು ಓಡಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ಪರಿಸರ ಏನಾದ್ರು ನಾವು ಹಾಳು ಮಾಡಿದ್ವಿ ಅಂದರೆ ಈ ಭೂಮಿ ಆಗಲಿ ಗಾಳಿ ಆಗಲಿ ಯಾವುದೇ ನಾವು ಗಿಡದಲ್ಲಿ ನಾವೇನಾದ್ರು ಹಾಳು ಮಾಡಿದ್ವಿ ಅಂದರೆ ನಾವು ಜಾಸ್ತಿ ದಿವಸ ಬದುಕಲ್ಲ. ಆದಷ್ಟು ಮನೆಗೊಂದು ಗಿಡ, ಊರಿಗೊಂದು ವನ. ಅತಿ ಮುಖ್ಯವಾಗಿ ಪರಿಸರ ಅಂದ ತಕ್ಷಣ ಬರೀ ಗಿಡ ಮರಗಳು ಅಷ್ಟೇ ಅಲ್ಲ, ಪ್ರಕೃತಿ ದತ್ತವಾಗಿಸಿರುವಂತಹ ಮಣ್ಣು, ನೀರು, ಗಾಳಿ ಎಲ್ಲವೂ ಸಹ ಪರಿಸರ ವ್ಯಾಪ್ತಿಗೆ ಬರೋದ್ರಿಂದ ಪ್ರತಿಯೊಂದನ್ನು ಸಹ ನಾವು ಸಂರಕ್ಷಣೆ ಮಾಡಬೇಕಾದಂತ ಆದ್ಯ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಇದೆ. ಈಗ ಮಂಜುನವರೊಳಗೆ ಮಣ್ಣು ಸವಕಳಿ ಅದನ್ನು ಸಹ ನಾವು ಗಿಡ ಮರಗಳನ್ನ ನೆಡುವುದರ ಮುಖೇನ ರಕ್ಷಣೆ ಮಾಡಬಹುದು. ಆಮೇಲೆ ಫ್ಯಾಕ್ಟರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಬಿಡತಕ್ಕಂತಹ ಏನು ಗಾಳಿ ಮತ್ತು ಅಲ್ಲಿಂದ ಬರತಕ್ಕಂತ ನೀರಿನ ತ್ಯಾಜ್ಯ ನೀರುಗಳಿದೆ ಅವನ್ನ ಸಂರಕ್ಷಣೆ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ಪರಿಸರಕ್ಕೆ ಹಾನಿಯಾಗದಂತ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಕಾರ್ಯೋನ್ಮುಖರಾಗಬೇಕಾಗಿದೆ. ಹಾಗೂ ಅತಿ ಮುಖ್ಯವಾಗಿ ಮಂಜುಳವರು ಹೇಳಿದಂಗೆ ಬಟ್ಟೆಯ ಬ್ಯಾಗ್ಗಳನ್ನ ನಾವು ಅಂಗಡಿಗೆ, ತರಕಾರಿ ಅಂಗಡಿಗೆ, ಹಣ್ಣಿನ ಅಂಗಡಿಗೆ ಅಥವಾ ಪ್ರತಿಯೊಂದು ಎಲ್ಲೇ ಒಂದು ಊರಿಗೆ ಹೋಗ್ಬೇಕಾದ್ರೆ, ಒಂದು ಹಣ್ಣನ್ನು ತಗೋಬೇಕಾದ್ರೆ ನಾವು ಬಟ್ಟೆ ಬ್ಯಾಗ್ ಅನ್ನು ನಾವು ಜೋಬಲ್ಲಿ ಇಟ್ಕೋಬೇಕು. ಇಲ್ಲ ನಮ್ಮ ಕೈಯಲ್ಲಿ ಹಿಡ್ಕೊಂಡು ಹೋಗಿ ನಾವು ಇವತ್ತಿನಿಂದ ಬಟ್ಟೆ ಬ್ಯಾಗ್ ಅನ್ನು ಬಳಸ್ತೀವಿ, ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಬಳಸೋದಿಲ್ಲ ಅನ್ನೋ ಒಂದು ಪಣವನ್ನು ಏನ್ ತೊಡಬೇಕು ಅಂತ ಪರಿಸರ ಪ್ರೇಮಿ ಅದನ್ನು ಮಂಜಣ್ಣ ಹೇಳಿದ್ರೆ ಅದನ್ನು ನಾವೆಲ್ಲರೂ ಸಹ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಪ್ರತಿಜ್ಞೆಯನ್ನ ಕೈಬೇಕಾಗಿದೆ. ಮಕ್ಕಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ರೀತಿಯಲ್ಲಿ ನೀವು ಹೆಚ್ಚು ಈ